ಪಿಲಿಪಿಲಿ ಟಿವಿ. ಒಂದು ಕಾಡಿನಲ್ಲಿ ಒಂದು ದುಷ್ಟ ಆನೆ ವಾಸಿಸುತ್ತಿತ್ತು. ಅದು ನರಿಗಳನ್ನು ಕೊಲ್ಲುವುದರಲ್ಲಿ ಆನಂದವನ್ನು ಅನುಭವಿಸುತ್ತಿತ್ತು. ಆನೆಯ ಕಾಟದಿಂದ ಬೇಸತ್ತ ನರಿಗಳು ಆನೆಯನ್ನು ಹೇಗೆ ಓಡಿಸಬೇಕು ಎಂದು ನಿರ್ಧರಿಸಲು ಸಭೆ ಕರೆದವು. ಆದರೆ ಯಾವುದೇ ಉಪಾಯದ ಬಗೆಗೆ ಒಮ್ಮತ ಸಿಗಲಿಲ್ಲ. ಆ ದುಷ್ಟ ಆನೆಯ ತೊಂದರೆಯಿಂದ ಪಾರಾಗಲು ವಯಸ್ಸಾದ ನರಿಯೊಂದು ಒಂದು ಉಪಾಯವನ್ನು ಮುಂದಿಟ್ಟಿತು. ಅದನ್ನು ಎಲ್ಲರೂ ಒಪ್ಪಿಕೊಂಡರು. ಯೋಜನೆಯ ಪ್ರಕಾರ ಕೆಲಸ ಮಾಡುತ್ತಿರುವ ನರಿಯು ಆನೆಯ ಬಳಿಗೆ ಹೋಗಿ, ನಾವು ನಿನ್ನನ್ನು ನಮ್ಮ ರಾಜನನ್ನಾಗಿ ಆರಿಸಿಕೊಂಡಿದ್ದೇವೆ ಎಂದು ಹೇಳಿತು. ಮತ್ತು ಆನೆಯು ತನ್ನೊಂದಿಗೆ ಪಟ್ಟಾಭಿಷೇಕ ಸಮಾರಂಭಕ್ಕೆ ಬರುವಂತೆ ವಿನಂತಿಸಿತು. ಮಧುರವಾದ ಮಾತಿನಿಂದ ಸಂತಸಗೊಂಡ ಆನೆಯು ಪಟ್ಟಾಭಿಷೇಕ ಸಮಾರಂಭಕ್ಕೆ ನರಿಯೊಂದಿಗೆ ಜೊತೆಗೂಡಿತು. ಆನೆಯು ಹೆಮ್ಮೆಯಿಂದ ರಾಜನಾಗಲು ಹೊರಟಿತು. ತನ್ನ ಅಹಂಕಾರದ ಪರಿಣಾಮವಾಗಿ ಅದು ತನ್ನ ವಿವೇಕವನ್ನು ಕಳೆದುಕೊಂಡಿತು. ಅವುಗಳ ಉಪಾಯದ ಪ್ರಕಾರ ನರಿಗಳು ಒದ್ದೆಯಾದ ಭೂಮಿಯನ್ನು ಎಲೆಗಳಿಂದ ಮುಚ್ಚಿದವು. ಆದರೆ ಆನೆ ಅದನ್ನು ಗಮನಿಸಲೇ ಇಲ್ಲ. ಅದು ಮುಂದೆ ಹೋಗಿ ಜೌಗು ಪ್ರದೇಶದಲ್ಲಿ ಸಿಲುಕಿಕೊಂಡಿತು. ಆನೆ ಹೊರಬರಲು ಹರಸಾಹಸ ಪಟ್ಟಿತು. ಆದರೆ ಪ್ರಯತ್ನ ವಿಫಲವಾಯಿತು. ಕ್ರಮೇಣ ಕೆಸರಿನ ಹೊಂಡದಲ್ಲಿ ಆನೆ ಸಂಪೂರ್ಣವಾಗಿ ಮುಳುಗಿ ಸಾವನ್ನಪ್ಪಿತು.